ಬ್ರಿಕ್ಸ್. ಈಗ ನಾವೇನು ರಷ್ಯಾ ಮತ್ತು ಚೈನಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಟ್ ಅವ್ರ ಹಿಂದ್ಗಡೆಯಿಂದ ಪ್ರೋತ್ಸಾಹಿಸಿದ್ದಾರೆ ಈ ಒಂದು ನೆಗೋಷಿಯೇಷನ್ ಟಾಕ್ಸ್ನ. ಅದರಲ್ಲಿ ಭಾರತವೂ ಇದೆಯಾ ಬ್ಯಾಕ್ಗ್ರೌಂಡಲ್ಲಿ? ನಮಗೆ ತಿಳಿದ ಮಟ್ಟಿಗೆ ಏನು ಸ್ಟೇಟ್ಮೆಂಟ್ ಬಂದಿಲ್ಲ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಹಾಗಂತ ಬ್ಯಾಕ್ಗ್ರೌಂಡಲ್ಲಿ ಭಾರತದ ಒಂದು ಡಿಪ್ಲೊಮ್ಯಾಟಿಕ್ ವಿಂಗ್ ಅದಕ್ಕೆ ಕೆಲಸ ಮಾಡಿಲ್ಲ ಅಂತ ಅಂದ್ಕೊಳ್ಳೋಷ್ಟು ಇದು ಈ ಲುಕ್ ಅಟ್ ದ ಬ್ಯಾಕ್ಗ್ರೌಂಡ್ ಹೋದ 10 ವರ್ಷದಲ್ಲಿ ನಾವು ಹೇಗೆ ಫಾರಿನ್ ಅಫೇರ್ಸ್ ನಡೆಸಿದ್ದೀವಿ ಅಂದರೆ, ನನ್ನ ಪ್ರಕಾರ ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಎಲಾಂಗ್ ವಿತ್ ರಷ್ಯಾ ಆ್ಯಂಡ್ ಚೈನಾ ಭಾರತವು ತನ್ನ ಸ್ಥಾನಕ್ಕೆ ಮಟ್ಟಂಗೆ ಕೆಲಸ ಮಾಡಿದೆ. ಅದು ನ್ಯೂಸಲ್ಲಿ ಬಂದಿಲ್ಲ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಬಂದಿಲ್ಲ. ಅದು ಡಿಪ್ಲೊಮ್ಯಾಟಿಕ್ ಚಾನಲ್ಸ್ನಲ್ಲಿ ಟಿಲ್ ವಿ ರೀಚ್ ಎ ಸರ್ಟನ್ ಸ್ಟೇಜ್ ಯೂಶುವಲಿ ಯು ಡೋಂಟ್ ಕಮ್ ಔಟ್ ವಿತ್ ಯುವರ್ ಕಾರ್ಡ್. ಸ್ಟ್ರಾಟಜಿಕ್ ಸೈಲೆನ್ಸ್ ಅಂತಾರೆ ಇದು. ಮತ್ತೆ ಇನ್ನೊಂದು ಹೇಳೋದು ಏನು ಅಂದರೆ, ಈ ಟಾಕ್ಸು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಕ್ಕೆ ಕಾರಣ ಏನು ಅಂದರೆ, 3 ಆ್ಯಕ್ಟರ್ಸ್ US, ಇರಾನ್ ಆ್ಯಂಡ್ ಇಸ್ರೇಲ್ 3 ಜನನು ಪೆಟ್ಟು ತಿಂದಿದ್ದಾರೆ. ಅವ್ರು ಮತ್ತೆ ತಮ್ಮ ಶಕ್ತಿಯನ್ನು ಪಡೀಲಿಕ್ಕೆ ಸಮಯ ಬೇಕು. ತಮ್ಮ ವೆಪನ್ಸ್ನ ಸ್ಟಾಕ್ ಪೈಲ್ ಮಾಡ್ಕೋಬೇಕು, ತಮಗಾಗಿರೋ ಹಾನಿನ ಸರಿ ಮಾಡ್ಕೋಬೇಕು. ಹಾಗಾಗಿ ನನ್ನ ಪ್ರಕಾರ ಒಂದು 3 ರಿಂದ 6 ತಿಂಗಳು ವಿರಾಮ ಸಿಗುತ್ತೆ. ಆ ವಿರಾಮದ ಟೈಮಲ್ಲಿ ಇರಾನನ್ನು ರೀಆರ್ಮ್ ಮಾಡುತ್ತೆ ಚೈನಾ ಮತ್ತು ರಷ್ಯಾ. ಹಾಗೆ ಇಸ್ರೇಲ್ ಮತ್ತು US ತಮ್ಮ ಒಂದು ವೆಪನ್ ಕೆಪಾಸಿಟಿ ಇನ್ ದಟ್ ರೀಜನ್ನ ಇನ್ಕ್ರೀಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬೋದಾ? ಮತ್ತೆ ಸ್ಟಾರ್ಟ್ ಆಗಲ್ಲ, ಯಾಕೆಂದ್ರೆ ಇದರಿಂದ ಬುದ್ಧಿ ಕಲ್ತಿದ್ದಾರೆ. ಕೋವರ್ಟ್ ಆಗಿ ಅಲ್ಲಿ ಸಿವಿಲ್ ಅನ್ರೆಸ್ಟ್ ಮಾಡಿ, ಯಾವುದು ಜಾನ್ವರಿಲಿ ಏನ್ ಮಾಡಿದ್ರು ಇರಾನ್ನಲ್ಲಿ, ಆ ಥರ ಸಿವಿಲ್ ಅನ್ರೆಸ್ಟ್ ಮಾಡಿ ಅಲ್ಲಿ ತಮ್ಮ ಏಜೆಂಟ್ಸ್ ಮುಖಾಂತರ 2014ರಲ್ಲಿ ಏನು ಯುಕ್ರೇನ್ನಲ್ಲಿ ರೆವಲ್ಯೂಷನ್ ಮಾಡಿದ್ರು, ಆ ಥರ ರೆವಲ್ಯೂಷನ್ ಮಾಡಿ ಮತ್ತೆ ಅಲ್ಲಿ ರೆಜಿಮ್ ಚೇಂಜ್ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ದೇ ವಿಲ್ ನಾಟ್ ಬಿ ಎ ಕೈನೆಟಿಕ್ ವಾರ್, ಬಟ್ ದೇ ವಿಲ್ ಆರ್ಮ್ ಆಂಟಿ ರೆಜಿಮ್ ಫೋರ್ಸಸ್ ಇನ್ಸೈಡ್ ಇರಾನ್ ಟು ಗೆಟ್ ದಟ್ ಟ್ರಾಕ್ಷನ್. ಅಂದ್ರೆ ಈಗ ಇಸ್ರೇಲ್ನ ಮಾತನ್ನ ಕೇಳಿ ಅಮೆರಿಕಾದವ್ರು ಕೆಟ್ರ, ಎಸ್ಪೆಷಲಿ ಅಂಡ್ ಪರ್ಟಿಕ್ಯುಲರ್ಲಿ ಟ್ರಂಪ್? ಎಸ್, ಇಟ್ ವಾಸ್ ಎ ವೆರಿ ರಿಫ್ಲೆಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಪ್ರಾಬಬ್ಲಿ 4 ದಿವಸದಲ್ಲಿ ಮುಗಿಸ್ಕೊಟ್ಬಿಡ್ತೀವಿ. ಕಮೇನಿನಿ ತೆಗ್ದಿದ ತಕ್ಷಣ ಪ್ರೊಟೆಸ್ಟ್ ಮಾಡಿಬಿಡ್ತಾರೆ ಜನ ಅನ್ಕೊಂಡ್ರು. ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಜನ ಮಾಡಕ್ಕೆ ಅವ್ರಿಗೆ ಒಂದು ಇದೇ ಇರಲಿಲ್ಲ, ಅವಕಾಶ ಇರಲಿಲ್ಲ. ಬಾಂಬ್ಗಳು ಬೀಳ್ತಾನೆ ಇತ್ತು. ಈ ಕಡೆ ಎಲ್ಲ ಟಾಪ್ ಲೀಡರ್ಸ್ ನೆತ್ಬಿಟ್ರು, ಸ್ಕೂಲ್ಗಳ ಮೇಲೆ ಬಾಂಬ್ ಬಿತ್ತು. ಹೌ ಡು ಯು ಎಕ್ಸ್ಪೆಕ್ಟ್ ಪ್ರೊಟೆಸ್ಟರ್ಸ್ ಟು ಕಮ್ ಆನ್ ದಿ ರೋಡ್? ಈ ತರ ಪ್ರಾಬ್ಲಮ್ ಆದಾಗ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಇವ್ರು ಏನ್ ಮಾಡಿದ್ರು ಇನ್ನೊಂದು, ದೇ ಸ್ಟಾರ್ಟೆಡ್ ಇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್. ಸಿ, ಎನಿ ಕಂಟ್ರಿ ಆದವ್ರು ನಾವು ರೆಜಿಮ್ ಚೇಂಜ್ ನ ಬಯಸ್ತೀವಿ, ಇವತ್ತು ನಮ್ಮ ದೇಶನೇ ಹಾಳಾಗ್ಲಿ ಅಂತ ಯಾರು ಬಯಸ್ಲಿಲ್ಲ. ಗೊತ್ತಾಯ್ತಾ? ಸೊ ವೆನ್ ದೀಸ್ ಟೈಪ್ ಆಫ್ ಅಟ್ಯಾಕ್ಸ್ ಹ್ಯಾಪನ್ ಆನ್ ದಿ ಸಿವಿಲಿಯನ್ ಸ್ಟ್ರಕ್ಚರ್ಸ್ ಎಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ, ಅವಾಗ ಒಂದು ನ್ಯಾಷನಾಲಿಟಿ ಅನ್ನೋದು ಒಗ್ಗೂಡ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ದಿಸ್ ಆಲ್ಸೋ ಮೈಟ್ ಹ್ಯಾವ್ ಮೇಡ್ ಸಮ್ ಆಫ್ ದ ಪ್ರೊಟೆಸ್ಟರ್ಸ್ ಟು ಸ್ಟೇ ಬ್ಯಾಕ್. ಇರಾಕ್ದೆಲ್ಲ ನೋಡಿದ್ರು ಅವರು 20 ವರ್ಷಗಳ ಕಾಲ ಯಾವ ತರ ಅಮೆರಿಕ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ದೇ ಫೆಲ್ಟ್ ಒಂದ್ ಸ್ಟೇಜ್ ಅಲ್ಲಿ ದೇ ಮೈಟ್ ಹ್ಯಾವ್ ಫೆಲ್ಟ್ ವಿತೌಟ್ ಗವರ್ಮೆಂಟ್ ಈಸ್ ಬೆಟರ್ ದನ್ ಸಮಥಿಂಗ್ ಬ್ಯಾಡ್ ಗವರ್ಮೆಂಟ್ ಅಂತ ಏನಾದ್ರು ಕೂತಿದಾರ, ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಇರಾಕ್ ನೋಡಿದೀರಾ, ಎಲ್ಲ ಹಾಳಾಗಿ 20 ವರ್ಷ ಏನಾಗಿದೆ ಇರಾಕಿನ ಕತೆ ಅಂತ ಗೊತ್ತಿದೆ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಫೆಲ್ಟ್ ದಟ್. ಈ ಪ್ರೊಟೆಸ್ಟರ್ಸ್ಗೆ ಪರವಾಗಿಲ್ಲಪ್ಪ, ಇರಾಕ್ನೆಲ್ಲ ನೋಡಿದ್ರೆ ಏನೋ ಒಂದು ಯಾವ್ದೋ ಒಂದು ದರಿದ್ರದ ಗೌರ್ಮೆಂಟ್ ಯಾವ್ದೋ ಜೊತೆಲಿ ಹೆಂಗೋ ನಡ್ಕೊಂಡಾರು ಹೋಗ್ಲಿ, ಈ ಸವಾಸಕ್ಕಂತೂ ಬೇಡ ಅಂತ ಅನ್ಸಿರ್ಬೋದು. ಪ್ರಾಬಬ್ಲಿ ನಮ್ಮ ವಿಂಗ್ ಕಮಾಂಡರ್ ಹೇಳ್ದಂಗೆ they may go for covert operation. They cannot change a regime by just hitting by aircraft. They cannot do it. Probably a Kurdish no anti-protesters no ಕೂಡ ಹಾಕಿ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಆರ್ ಪ್ರೋಸೆಸ್ ಟು ಒಳಗಡೆ ಸ್ಟಾರ್ಟ್ ಮಾಡಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿ ಆ ರೆಜಿಮ್ ಚೇಂಜ್ ತರಬೇಕೆ ಹೊತ್ತು ನಾಟ್ ಥ್ರೂ ದಿಸ್, ಬಿಕಾಸ್ ಇರಾನ್ ಇಸ್ ನಾಟ್ ಎ ಸ್ಮಾಲ್ ಕಂಟ್ರಿ. ದ ಜಿಯೋಗ್ರಫಿ ಈಸ್ ಸಪೋರ್ಟಿಂಗ್ ದಮ್ ಲೈಕ್ ಎನಿಥಿಂಗ್. ಸೊ ಈ ತರ ಇದ್ದಾಗ ದೇ ಹ್ಯಾವ್ ಲರ್ನ್ಡ್ ಎ ಲೆಸನ್. ಇದು ಹೋಗಿ ವೆನೆಜುಲಾ ತರ ಸಣ್ಣ ಇದ್ರ ತರ ಹೋಗಿ ಕೂತ್ಕೊಂಡು ಕರ್ಕೊಂಬಂದು ಒಂದೇ ದಿವಸದಲ್ಲಿ ಮುಗಿಯೋಂತ ವಾರಲ್ಲ. ಅಂತ ಇರಾಕ್ಗೆ ಮಾಡಬೇಕಾದ್ರೆ 1,60,000 ಜನ ಬಂತು. ಇವತ್ತು ಎಸ್ಟಿಮೇಟ್ ಅಲ್ಲಿ 10 ಲಕ್ಷ ಜನ ಅಮೆರಿಕನ್ಸ್ ಹೋಗ್ಬೇಕು ಒಳಗಡೆ ಇರಾನ್ ಒಳಗೆ ಟು ಬ್ರಿಂಗ್ ಸಮಥಿಂಗ್ ಚೇಂಜ್. ಸೊ ಆಗತ್ತಾ ಅದು 10 ಲಕ್ಷ ಜನ ಕರ್ಕೊಂಡು ಇವ್ರು ಒಳಗಡೆ ಹೋಗಕ್ ಆಗತ್ತಾ? ಹೌ ಮೆನಿ ಬಾಡಿ ಬ್ಯಾಗ್ಸ್ ವಿಲ್ ಕಮ್? ಎಲ್ಲಿಂದ ಹೊಡಿತಾರೆ? ಆಫ್ಘಾನಿಸ್ತಾನ್ ಅಲ್ಲೇ ಆಗ್ಲಿಲ್ಲ. ಹೌ ಮಚ್ ದೇ ಸ್ಪೆಂಟ್ ಇನ್ ಆಫ್ಘಾನಿಸ್ತಾನ್? ದೇ ಸ್ಪೆಂಟ್ ಅರೌಂಡ್ $2 trillion. ಈಸ್ ಅಮೆರಿಕಾ ರೆಡಿ ಟು ಸ್ಪೆಂಡ್ ಸೋ ಮೆನಿ $1 trillion? ಇವತ್ತು ಒಂದೊಂದು ಬಾಂಬ್ ಹೊಡೆದ್ರು ಅವ್ರು ಸಾಲದ ಮೇಲೆ ಹೊಡಿತಾ ಇರೋದು. $36 trillion ಡೆಪ್ಟ್ ಅಲ್ಲಿ ಇದಾರೆ ಅಮೆರಿಕಾದವರು. Do you think that they will spend again $1 trillion to go inside this
ಆನ್ ಟ್ಯಾಕ್ಸ್ ಪೇಯರ್ಸ್ ಮನಿ ಈಗಾಗಲೇ ಸಾಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಆಗ್ಲೇ. ದೇ ಆರ್ ಇನ್ ಇಲ್ಲಿ ಎರಡು ವಿಚಾರಗಳು ಗಿರೀಶ್ ಅವರು. ಈಗ ರಾಜು ಅವ್ರು ಹೇಳ್ತಾ ಇದ್ರು ಈ ಸಭೆ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ, ಕಾರಣ ಮೂರೂ ದೇಶಗಳು ಸುಸ್ತಾಗಿದೆ, ಅವ್ರಿಗೆ ಈಗ ಟೈಮ್ ಬೇಕಾಗಿದೆ. ಹೌದು. ಈಗ ಒಂದ್ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಹೋದ್ರೆ ಒಂದು 2 ಕಹಿ ಅನುಭವ ಈ ಇರಾನ್ ಅವರಿಗೆ ಅಮೆರಿಕದಿಂದ ಆಗಿದೆ. ಇವ್ರು ಯಾವಾಗ್ಲೂ ಬ್ಯಾಕ್ ಸ್ಟಾಪ್ ಮಾಡ್ತಾರೆ, ಯಾವಾಗ್ಲೂ ನಮಗೆ ತೊಂದರೆ ಮಾಡಿಯೇ ಮಾಡ್ತಾರೆ, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ಇರಾನ್ ಅವ್ರು ಹೇಳ್ತಿದ್ದಾರೆ. ಸೊ ಈ ಸಭೆಯಲ್ಲಿ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ನಂಬಲೇಬೇಕಾದಂತ ಅನಿವಾರ್ಯತೆ ಇರಾನ್ ಅವ್ರಿಗೂ ಇದೆಯಾ ಅಂತ? ಇದೆ. ಎಲ್ಲರೂ ಸುಸ್ತಾಗಿದ್ದಾರೆ. ಇರಾನ್ ಸುಸ್ತಾಗಿಲ್ಲ ಅಂತ ಹೇಳ. ಮಿಲಿಟರಿಲಿ ತಗೊಂಡ್ರೆ ಅಂದ್ರೆ ಹ್ಯುಮ್ಯಾನಿಟಿ. ಸಾರಿ ಫಾರ್ ಇಂಟರಪ್ಟ್, ಅವರು ಈಗ ಸಭೆಗೂ ಬರ್ತಿದ್ದಾರೆ, ನಮಗೆ ಅಮೆರಿಕದ ಮೇಲೆ ವಿಶ್ವಾಸನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತು, ನಾನು ಅದಕ್ಕೆ ಹೇಳಿದ್ದು ದೇ ವಿಲ್ ಹ್ಯಾವ್ ಸಂಬಡಿ ಸ್ಟ್ರಾಂಗ್ ಪೀಪಲ್ ಫಾರ್ ದ ವಿಟ್ನೆಸ್. ನಾನು ಅದನ್ನೇ ನಿಮ್ಗೆ ಹೇಳಿದೆ, ಪಾಕಿಸ್ತಾನ ವಿಟ್ನೆಸ್ ಇಟ್ಕೊಂಡು ಅವ್ರು ನಂಬ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ಇಲ್ಲ. ದೇ ವಿಲ್ ಹ್ಯಾವ್ ಸಮ್ ಪವರ್ಫುಲ್ ನೇಷನ್ಸ್. ಸರ್ ನನ್ನ ಭಾರತ ಅನ್ನೋದು ಕರಿಬೋದೇನೋ ಗೊತ್ತಿಲ್ಲ. See, Pakistan was good with Field Marshal Trump. Pakistan ಅಂದ್ರೆ Trump was good with Field Marshal. America Pakistan ಅನ್ನೋದು ಬೇಡ. Trump ಗೆ ಒಂದು ಬ್ಲೂ ಐಡ್ ಬಾಯ್. Field Marshal is a blue eyed boy. ಮುನೀರ್. Field Marshal Munir is a blue eyed boy. Iran ಜೊತೆನೂ he was okay. He was okay with Iran. He was okay with other Gulf countries. ಇವ್ರ ಜೊತೆ ಯಾರ ಜೊತೆನೂ ಕಿತ್ತಾಡ್ಕೊಂಡಿರ್ಲಿಲ್ಲ. Maybe these are the conditions which they felt that Pakistan is the right place. ಜೊತೆಲಿ ದೇ ಆರ್ ಶೇರಿಂಗ್ ಬಾರ್ಡರ್ ವಿತ್ ಇರಾನ್. ತೀರಾ ಅವ್ರನ್ನ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಕರ್ಕೊಂಬರಕ್ಕೆ ಇಷ್ಟೊಂದು ಏರ್ ಕ್ರಾಫ್ಟ್ ಹೋಗಿ ಪ್ರೊಟೆಕ್ಷನ್ ಯಾವ್ದೋ ದೇಶದಲ್ಲಿ ಹೋಗಿ ಕೂತ್ಕೊಂಡ್ರೆ ವೆದರ್ ಇಸ್ರೇಲಿಯನ್ಸ್ ಇವ್ರನ್ನ ಬಿಡ್ತಾರ, ಇವ್ರನ್ನ ಎತ್ ಬಿಡ್ತಾರೆ ಅನ್ನೋ ಭಯನೂ ಇತ್ತು. ಸೊ ಇದನ್ನೆಲ್ಲ ನೋಡಿದ್ರೆ ಪ್ರಾಬಬ್ಲಿ ದ ಪ್ರಾಕ್ಸಿಮಿಟಿ ಅಂಡ್ ದ ಕ್ಲೋಸ್ನೆಸ್ ವಿತ್ ಟ್ರಂಪ್ ಮತ್ತೆ ಆ ಒಂದು ಗಲ್ಫ್ ನೇಷನ್ ಮತ್ತೆ ಇರಾನ್ ಜೊತೆ ಅವ್ರೇನು ಕಿತ್ತಾಡ್ಕೊಂಡು ಯಾವುದು ವಹಿಸಿರ್ಲಿಲ್ಲ. ಸೌದಿ ಪರವಾಗಿ ಅಫ್ಕೋರ್ಸ್ ದೇ ಆರ್ ಹ್ಯಾವಿಂಗ್ ಎ ಟ್ರೀಟಿ ಅಂಡ್ ಎವ್ರಿಥಿಂಗ್, but still they did not give an open statement or something like that. So maybe that might have helped them ಅಷ್ಟೇ, like a conducive environment to do the other hotel ಗಿಟಲ್ ಜಾಗ ಕೊಟ್ಟು ಮಾತಾಡಿ ಅಂತ ಬಿಟ್ಟಿರ್ಬೋದು. ಪ್ಲಾಟ್ಫಾರ್ಮ್ ಅಷ್ಟೇ, ಏನೋ ಒಂದು ಜಾಗ ಬೇಕಲ್ಲ ಮಾತಾಡಕ್ ನಿಮ್ಗೆ. ಪ್ರಾಬಬ್ಲಿ ಪಾಕಿಸ್ತಾನ್ might have built the best choice. One small hope. So probably these ಹೋಟೆಲ್ ಜಾಗಕ್ಕೋಸ್ಕರ ಪಾಕಿಸ್ತಾನ ಒಂದು ಬ್ರೇಕ್ ನ ಸಮಯ, ವಾಪಸ್ ಬರ್ತೀನಿ. ಇನ್ನೊಂದು 3-4 ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಆಗ್ಬೇಕಾಗಿದೆ. ಈ 4 ಷರತ್ತುಗಳ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಉಭಯ ದೇಶಗಳು ಅಂದ್ರೆ ಅಮೆರಿಕ ಮತ್ತು ಇರಾನ್ ಒಪ್ಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಟು ದಿ ಪಾಯಿಂಟ್ ಚರ್ಚೆನ ಮಾಡೋಣ. ಕದನ ವಿರಾಮದ ವಿಚಾರವಾಗಿ ನಡೀತಾ ಇರುವಂತಹ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು 4 ವಿಚಾರಗಳು ಅಂತಂದ್ರೆ ಅದು ಹಾರ್ಮುಜ್ ವಿಚಾರವಾಗಿ. ಹಾರ್ಮುಜ್ ಎಲ್ಲ ಕಾಲಕ್ಕೂ ಕೂಡ ಮುಕ್ತವಾಗಿರಬೇಕು, ಅದರ ಮೇಲೆ ಯಾವುದೇ ಕಾರಣಕ್ಕೂ ಇರಾನ್ನ ನಿಯಂತ್ರಣ ಇರಬಾರದು ಅನ್ನುವಂಥದ್ದು ಅಮೆರಿಕಾದ ಒಂದು ಪ್ರಬಲವಾದ ವಾದ ಆಗಿದೆ. ಇನ್ನೊಂದು ಮುಖ್ಯವಾದ ವಾದ ಅಮೆರಿಕಾದವ್ರದ್ದು ಏನು ಅಂತಂದ್ರೆ ಎನ್ರಿಚ್ಡ್ ಯುರೇನಿಯಂ ಅನ್ನ ನೀವು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳುವಂಗಿಲ್ಲ, ಅದನ್ನ ನಾಶಪಡಿಸಿ ಅಂತ ಹೇಳ್ತಾ ಇದೆ. ಎರಡೂ ವಿಚಾರಗಳನ್ನ ಇರಾನ್ ಸಾರಾಸಗಟಾಗಿ ತಳ್ಳಿ ಹಾಕಿ